ಉಳುವಿಯಲ್ಲಿ ನಡೆದ ಜಾತ್ರೆ ಪೂರ್ವಭಾವಿ ಸಭೆ ಗದ್ದಲ ಗಲಾಟೆಯಲ್ಲಿಯೇ ಸಭೆ ಮುಕ್ತಾಯ. ರಸ್ತೆ ಸರಿಪಡಿಸಿದ್ರೆ ಜಾತ್ರೆಗೆ ಬರುವುದೇ ಇಲ್ಲ. ಉತ್ತರ ಕರ್ನಾಟಕದ ಭಾಗದ ರೈತರ ಎಚ್ಚರಿಕೆ. ಜೊಯ್ಡಾದಲ್ಲಿ 26 ನವೆಂಬರ್ನಲ್ಲಿ ತಾಲೂಕಿನ ಶರಣರ ನಾಡು ಉಳುವಿ ಜಾತ್ರಾ ಪೂರ್ವಭಾವಿ ಸಭೆ ಸಹಾಯಕ ಕಮಿಷನರ್ ಶ್ರವಣಕುಮಾರ ಅಧ್ಯಕ್ಷತೆಯಲ್ಲಿ ಉಳುವಿ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಉತ್ತರ ಕರ್ನಾಟಕ ಭಾಗದ ಬಂದ ರೈತರು ಈ ಬಾರಿ ನಾವೆಲ್ಲರೂ ಜಾತ್ರೆಗೆ ಬರುವುದಾದರೆ ಮೊದಲು ರಸ್ತೆ ಪಡಿಸಿ ಹೊಂಡಮಯ ರಸ್ತೆಗಳಲ್ಲಿ ನಮ್ಮ ಚಕ್ಕಡಿ, ಟ್ರ್ಯಾಕ್ಟರ್ ಇನ್ನಿತರ ವಾಹನಗಳು ಬರಲು ಸಾಧ್ಯವೇ ಇಲ್ಲ. ಪೋಟೋಲಿ, ಗುಂದ, ಉಳುವಿ ರಸ್ತೆ, ಜೊಯ್ಡಾ, ಕುಂಬರವಾಡ, ಉಳುವಿ ರಸ್ತೆ, ದಾಂಡೇಲಿ, ಹಳಿಯಾಳ ರಸ್ತೆ ಸೇರಿದಂತೆ ಇನ್ನಿತರ ರಸ್ತೆಗಳನ್ನು ಸರಿಪಡಿಸಬೇಕು. ಕೈಟೇನಾಲ ಸೇತುವೆ ರಿಪೇರಿ ಕೆಲಸ ಪ್ರಾರಂಭಿಸಿದ್ರೆ ಅದಕ್ಕೆ ಬದಲಿ ರಸ್ತೆ ವ್ಯವಸ್ಥೆ ಮಾಡಬೇಕು. ರಸ್ತೆ ಸರಿಪಡಿಸಿದ್ರೆ ನಾವು ಈ ಬಾರಿ ಜಾತ್ರೆಗೆ ಬರುವುದೇ ಇಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಸಭೆಯಲ್ಲಿ ಕೋಲಾಹಲವೇ ನಿರ್ಮಾಣವಾಯಿತು. ಸಭೆಗೆ ಬಂದ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಇಂಜಿನಿಯರ್ ಬಸವರಾಜ್ ಎಸ್ ಡಿಸೆಂಬರ್ 15ರ ಒಳಗೆ ರಸ್ತೆ ಸರಿಪಡಿಸುವ ಭರವಸೆಯನ್ನ ನೀಡಿದ್ದಾರೆ. ರೈತರು ಎತ್ತಿನ ಗಾಡಿಗಳಿಗೆ ಸರಿಯಾದ ಪಾರ್ಕಿಂಗ್ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡಬೇಕೆಂದು ರೈತರು ಹೇಳಿದಾಗ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಸಂಜಯ್ ಕಿತ್ತೂರ್ ಮಾತನಾಡಿ, ಎತ್ತುಗಳಿಗೆ ಶಾಕ್ ಕೊಟ್ಟು ಅಥವಾ ಸರಾಯಿ ಕುಡಿಸಿ ಬೇಕಾಬಿಟ್ಟಿ ಎತ್ತುಗಳನ್ನು ಓಡಿಸಬೇಡಿ. ನಿಧಾನವಾಗಿ ಜಾತ್ರೆಗೆ ಬನ್ನಿ. ಎತ್ತು ನಮ್ಮ ದೇವರು, ಅದಕ್ಕೆ ತೊಂದರೆ ನೀಡಿ ಜಾತ್ರೆಗೆ ಬರುವುದು ಸರಿಯಲ್ಲ. ಹಿಂದಿನ ವರ್ಷ 2 ಎತ್ತುಗಳು ಶಾಕು ಕೊಟ್ಟಿದ್ದರಿಂದ ಸತ್ತಿದೆ. ಇದು ಬೇಸರದ ಸಂಗತಿ. ಎತ್ತುಗಳಿಗೆ ತೊಂದರೆ ನೀಡದೆ ಜಾತ್ರೆಗೆ ಬನ್ನಿ. ಇದು ಎಲ್ಲ ಭಕ್ತರಲ್ಲಿ ನನ್ನ ವಿನಂತಿ ಎಂದರು. ಜಾತ್ರೆಯಲ್ಲಿ ಭಕ್ತರಿಗೆ ಉತ್ತಮವಾದ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸುತ್ತೇವೆ ಎಂದು ಉಳುವಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಮೊಕಾಶಿ ಸಭೆಯಲ್ಲಿ ಭರವಸೆಯನ್ನ ನೀಡಿದ್ದಾರೆ. ಹೆಚ್ಚುವರಿ ನೀರಿನ ಟ್ಯಾಂಕರ್ ಹಾಗೂ ಸ್ವಚ್ಛತೆಗಾಗಿ ಹೆಚ್ಚಿನ ಜನರನ್ನ ಹಳಿಯಾಳ, ದಾಂಡೇಲಿಯಿಂದ ನೇಮಿಸಿಕೊಳ್ಳುವಂತೆ ಸಭೆಯಲ್ಲಿ ತಿಳಿಸಲಾಯಿತು. ಜಾನುವಾರುಗಳಿಗೆ ಹಾಗೂ ಜನರಿಗೆ ಅನಾರೋಗ್ಯವಾದಲ್ಲಿ ದಿನದ 24 ಗಂಟೆ ಸಹಕಾರ ನೀಡುವಂತೆ ಆರೋಗ್ಯ ಇಲಾಖೆ ಮತ್ತು ಪಶು ಇಲಾಖೆಯ ಸಿಬ್ಬಂದಿಗಳಿಗೆ ಸೂಚಿಸಲಾಯಿತು. ಜಾತ್ರೆಯಲ್ಲಿ ಸಂಪೂರ್ಣ ಸರಾಯಿ ನಿಷೇಧ ಮಾಡಬೇಕು. ಜಾತ್ರೆಯ ಹಿಂದಿನ ದಿನ ಹಾಗೂ ಜಾತ್ರೆ ದಿನ ಸಂಪೂರ್ಣ ಸರಾಯಿ ನಿಷೇಧ ಮಾಡುವಂತೆ ಸೂಚಿಸಲಾಯಿತು. ಡಿವೈಎಸ್ಪಿ ಶಿವಾನಂದ್ ಎಂಬ ಮಾತನಾಡಿ, ಮುಖ್ಯವಾಗಿ ಎಲ್ಲಾ ವಾಹನದವರು ಹಾಗೂ ಚಕಡಿಯವರು ತಮ್ಮ ವಾಹನಗಳಿಗೆ ರೇಡಿಯಂ ಹಾಕಬೇಕು. ಇದರಿಂದ ಅಪಘಾತ ತಪ್ಪುತ್ತದೆ. ಜಾತ್ರೆಯಲ್ಲಿ ಕೇವಲ ಪೊಲೀಸ್ ಇಲಾಖೆಯಿಂದ ಎಲ್ಲವನ್ನೂ ನಿಭಾಯಿಸಲು ಸಾಧ್ಯವಿಲ್ಲ. ಎಲ್ಲ ಇಲಾಖೆಯವರ ಸಹಕಾರ ಮುಖ್ಯ. ಟ್ರಸ್ಟ್ ಕಮಿಟಿಯವರ ಸರ್ಕಾರದ ಆದೇಶವನ್ನು ಪಾಲಿಸಿ ಜಾತ್ರೆ ನಡೆಸಬೇಕು. ತೇರಿನ ಸಂದರ್ಭದಲ್ಲಿ ಎಲ್ಲರಿಗೂ ರಥೋತ್ಸವ ಕಾಣುವಂತೆ ದೊಡ್ಡ ಸ್ಕ್ರೀನ್ ವ್ಯವಸ್ಥೆ ಕಮಿಟಿಯವರು ಮಾಡಬೇಕು. ಜಾತ್ರೆಗೆ ಪೊಲೀಸ್ ಇಲಾಖೆಯಿಂದ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗುತ್ತದೆ ಎಂದರು. ಇನ್ನುಳಿದಂತೆ ಸಾರಿಗೆ, ಬಸ್ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ, ಪ್ಲಾಸ್ಟಿಕ್ ಕಸ ಎಸೆದಂತೆ ಹಾಗೂ ಶಿವಪುರ ರಸ್ತೆ ರಿಪೇರಿ, ತೂಗು ಸೇತುವೆ ಬಳಿ ಪೊಲೀಸ್ ಕಾವಲು ನೀಡುವಂತೆ ಸಭೆಯಲ್ಲಿ ಸೂಚಿಸಲಾಯಿತು. ಸಭೆಯಲ್ಲಿ ಎಂಎಲ್ಸಿ ಗಣಪತಿ ಉಳ್ವೇಕರ್, ಜೊಯ್ಡಾ ತಹಶೀಲ್ದಾರ ಮಂಜುನಾಥ್ ಮುನ್ನೋಳಿ, ಇಒ ಭಾರತಿ ಎಂ, ಟ್ರಸ್ಟ್ ಕಮಿಟಿ ಉಪಾಧ್ಯಕ್ಷ ಪ್ರಕಾಶ್ ಕಿತ್ತೂರು, ಸದಸ್ಯ ಬಿಸಿ ಉಮಾಪತಿ, ವೀರೇಶ್ ಕಂಬಳಿ, ಸಿಪಿಐ ಚಂದ್ರಶೇಖರ್ ಹರಿಹರ, ಪಿಎಸ್ಐ ಮಹೇಶ್ ಮಾಳಿ ಇತರ ಎಲ್ಲ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹರೀಶ್ ರೆಡ್ಡಿ, ಎನ್ಕೆಎಸ್ ಟಿವಿ 4. ಸರ್, ಕಾಂಟ್ರಾಕ್ಟರ್ ಕೆಲಸ ಮಾಡಿದ ಮೇಲೆ ಬಿಲ್ ಮಾಡ್ಕೊಡ್ಬೇಕು ಸರ್. ಕಾಂಟ್ರಾಕ್ಟರ್ ಮತ್ತೆ ಬಿಲ್ ಮಾಡ್ಕೊಡಕ್ ಬರಂಗಿಲ್ಲ. ಯಾಕಂದ್ರೆ ತುಂಬಾ ಮುಂಚೆನೆ ಸ್ಯಾಂಕ್ಷನ್ ಆಗಿದೆ, ಡಿಲೇ ಆಗಿದೆ. ನೀವು ಒಪ್ಕೊಳ್ಳೇಬೇಕು, ಕಡೆಯಿಂದ ಡಿಲೇ ಆಗಿದೆ, ಇಲ್ಲಿಂದ ಆಗ್ಬೇಕಾಗಿತ್ತು. ಬಟ್ ನಮ್ ಕಂಡೀಷನ್ಸ್ ಆಧಾರದ ಮಾನ್ಸೂನ್ ಡಿಲೇ ಆಗಿದೆ, ಪ್ಲಸ್ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಡಿಲೇ ಆಗಿದೆ. ಬಟ್ ಇಮಿಡಿಯೇಟ್ ಈಗ ಸ್ಯಾಂಕ್ಷನ್ ಆಗಿದೆ, ನೀವು ಟೆಂಡರ್ ಆಗಿದೆ, ವರ್ಕೌಟ್ ಕೊಡ್ಬೇಕು, ಮಾಡಬೇಕು. ಸೊ ಅದು ಎಟ್ ದಿ ಅರ್ಲಿಯಸ್ಟ್ ನಿಮ್ ಹಂತದಲ್ಲಿ ಯಾವ್ಯಾವ ಪ್ರಾಜೆಕ್ಟ್ಸ್ ನೀವು ಒಪ್ಕೊಂಡಿದ್ರೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ, ಅದು ನೀವು 4 months ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಿಮ್ಮ ಮೇಲೆ ಟ್ರಸ್ಟ್ ಅವರಿಗೆ ಬರ್ಬೇಕಾದ್ರೆ ನೀವು ಎಷ್ಟು ಬೇಗ ಡೆಲಿವರ್ ಮಾಡಿ ಕೊಡ್ತೀರಾ, ಅವಾಗ ಅವ್ರ ಟ್ರಸ್ಟ್ ಡೆವಲಪ್ ಆಗುತ್ತೆ. ಅವ್ರ ವಿಶ್ವಾಸ ನಿಮ್ಮ ಮೇಲೆ ಇಟ್ಕೊಳ್ತಾರೆ. ನೆಕ್ಸ್ಟ್ ಟೈಮ್ ಇದ್ರೆ ಯಾವುದೇ ಇಶ್ಯೂ ಬರಲ್ಲ. ಸೊ ಒಂದು ಏನೇನು ಸ್ಯಾಂಕ್ಷನ್ ಆಗಿದೆ ಬಂದು ಅದು ಇಮಿಡಿಯೇಟ್ ಡೆಲಿವರ್ ಮಾಡಬೇಕು. ಇನ್ನೊಂದು ಬ್ರಿಡ್ಜ್ ಡೈವರ್ಷನ್ ಇಮಿಡಿಯೇಟ್ಲಿ ನೀವು ಮತ್ತೆ ಫಾರೆಸ್ಟ್ ಅವರು ಜಾಯಿಂಟ್ ಆಗಿ ಇನ್ಸ್ಪೆಕ್ಷನ್ ಮಾಡಿ ಫೀಸಿಬಿಲಿಟಿ ಏನೋ ಫಾರ್ಮಾಲಿಟಿಗೆ ಮಾಡೋ ರೀತಿಯಲ್ಲಿ ಮಾಡಬಾರ್ದು. ಪ್ರಾಪರ್ ಸ್ಟ್ರಕ್ಚರ್ ಇರಬೇಕು. 10 days ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ತೊಂದರೆ ಆದ್ರೂ ನೀವು ಇಮಿಡಿಯೇಟ್ಲಿ ಅಟೆಂಡ್ ಆಗಬೇಕು. ಸೊ ದಟ್ ಅವರು ಟ್ರಾಫಿಕ್ ಸಮಸ್ಯೆ ಆಗಲ್ಲ. ಸೊ ಪೊಲೀಸ್ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅದು ಕ್ವಾಲಿಟಿ ಆಫ್ ವರ್ಕ್ ಪ್ರೊಡ್ಯೂಸ್ ಮಾಡಬೇಕು. ಅದು ಬಿಟ್ಟರೆ ಅವ್ರ ಕಂಪ್ಲೇಂಟ್ಸ್ ಏನಿದೆ